ಓಂ ಅಂಗುಷ್ಟಾಭ್ಯಾಂ ನಮಃ. ಓಂ ತರ್ಜನೀಭ್ಯಾಂ ನಮಃ. ಓಂ ಮಧ್ಯಮಾಭ್ಯಾಂ ನಮಃ. ಒಬ್ಬ ಭಕ್ತರು ಬಂದೋಗಿರ್ತಕ್ಕಂಥ ಭಕ್ತರು 2 or 3 ಟೈಮ್ಸ್ ಬಂದೋಗಿರೋಂಥ ಭಕ್ತ ಅಂತ ನೆನಪಂತ ಜಯರಾಮ ರೆಡ್ಡಿ ಅಂತ. 8ನೇ ತಾರೀಕು ಅದರಲ್ಲೂ ಕೂಡ ಪ್ರಾತಃ ಕಾಲದ 8 ಗಂಟೆ ಅಥವಾ ರಾತ್ರಿ ಸಂದರ್ಭದ 8 ಗಂಟೆ, ಈ 2 ಟೈಮಲ್ಲಿ ನೀವು ಮಾಡ್ತೀನಿ ಅಂತಂದರೆ ನಿಮ್ಮ ಸಂಕಲ್ಪ ಇದೆಯಲ್ಲ ಅದಕ್ಕೆ ಸ್ಟೆಪ್ ಇದೆ. ಆ ಸ್ಟೆಪ್ಸ್ ನೀವು ಹತ್ತಲೇಬೇಕು. ಗೆಲುವಿನ ಸೀಟ್ ಮೇಲೆ ಕೂತ್ಕೋಬೇಕು ಅಂದ್ರೆ ಆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ಒಂದು ಈ ವಿಶ್ವಶಕ್ತಿ ನಿಮ್ಮನ್ನ ಗಮನಿಸ್ತಿದೆ ಅಂತಂದ್ರೆ, ನಿಮ್ಮ ನೋವು ಮುಟ್ಟಬೇಕು ಅಂತಂದ್ರೆ ಯಾರಿಗಾದ್ರೂ ದೂರವಾಣಿ ಕರೆ ಮಾಡಿ ನಿಮ್ಮ ಸನ್ಮಿತ್ರರಿಗೆ ಮಾತಾಡಿದ್ರೆ ಅವನ ಆ ಕಡೆಯಿಂದ ಸ್ಪಂದಿಸ್ತಾನಲ್ಲ, ಹಾಗೆ ಯಾರನ್ನ ಕುರಿತು ಪ್ರಾರ್ಥನೆ ಮಾಡ್ತೀರಾ ಅಂತಂದ್ರೆ ಈ ಸಂಖ್ಯೆಯ ಮಹಾನುಭಾವನನ್ನೇ ಕುರಿತು ಪ್ರಾರ್ಥನೆ ಮಾಡಿ. ನಾನು ಅದಕ್ಕೆ ಆ ಒಂದು ಸಂಖ್ಯೆಗೆ ಸಂಬಂಧಪಟ್ಟ ಅಧಿಪತಿನ ಯಾರು ಅಂತ ಕೇಳಿದ್ದು ಶನೇಶ್ವರ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಗುರುಗಳೇ, ಸ್ವಲ್ಪ ನನಗೆ ನಂಬರ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಏನಾದರೂ ಹೊಸತು ಕೇಳ್ಬೋದಾ ಅಂತ ಯೋಚನೆ ಮಾಡ್ತಿರ್ತೀನಿ. ಈಗ ಸದ್ಯದಲ್ಲೇ ಈ 8ನೇ ತಿಂಗಳಿಗೆ ನಾವು ಆಲ್ರೆಡಿ ಕಾಲಿಟ್ಟಾಗಿದೆ. ಈ 8/8 ಮತ್ತು 2026 ಇವೆಲ್ಲವೂ ಕೂಡ ನಾವು ಕೌಂಟ್ ಮಾಡ್ಕೊಂಡ್ಬಂದಾಗ ಇಯರ್ ಬರೀ 26 ತೊಗೊಂಡಾಗ ಅದು 8th ಮಂತು ಮತ್ತು 8ನೇ ತಾರೀಕು ಒಂದು ರೀತಿ ಆ ಪೋರ್ಟಲ್ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದಾಗ ನಾವು ಯಾವ ರೀತಿ ಚಾಂಟ್ ಮಾಡ್ಕೊಳ್ಬೇಕು, ನಮ್ಮ ಒಂದು ವಿಶ್ ಫುಲ್ಫಿಲ್ ಆಗಬೇಕು ಅಂತಂದರೆ ಈ 8ನೇ ತಾರೀಕನ್ನ ನಾವು ಹೇಗೆ ಬಳಸ್ಕೊಳ್ಬೋದು? ಈ ದಿವಸ ಕೂಡ ಇದು ಅನ್ವಯ ಆಗತ್ತಾ ಅಥವಾ ಇನ್ಯಾವುದಾದ್ರೂ ಡಿಫ್ರೆಂಟ್ ಡೇಟಿಗೆ ಬಂದಾಗ ಮಾತ್ರ ಅದನ್ನು ಪೋರ್ಟಲ್ ಸಂಖ್ಯೆ ಅಂತ ಕರಿತೀವ? ಹೇಗೆ ಇದು ಕೂಡ ಯೂಸ್ ಮಾಡ್ಬೋದಾ ಈ ದಿನನ? ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ. 8 ಯಾರ ಸಂಖ್ಯೆ ತಾಯಿ? ಶನಿ. ಸಾಕು, ಅಷ್ಟು ಚೆನ್ನಾಗಿ ಹೇಳ್ತಿರಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ 8 ಅಂದರೆ ನಮ್ಮ ಹುಡುಗ ಒಬ್ಬ ಜ್ಞಾಪಕ ಬರ್ತಾನೆ. ಅವನ ಹೆಸರು ಚಿನ್ನಯ್ಯ ಅಂತ. ಬಹಳ ಹಾಸ್ಯ ಮಾಡ್ತಿರ್ತಾನೆ. ಯಾಕೆ ಅಂದರೆ ಅವನು 8/8/2018 ಒಂದು ಕಾರ್ಯಕ್ರಮ ಮಾಡ್ದ. 8/8/2018 ಮೋಸ್ಟ್ಲಿ ಅವಾಗ ಶನಿ ಕೋದಂಡ ಶನಿ ಏನಾಯಿತು, ಆಗ 108 ಹೋಮ್ಕೊಂಡಾಕ ಏನೋ ಮಾಡ್ದ. ಬಹಳಷ್ಟು ಖುಷಿಯಿಂದ ಮಾಡ್ದ. ಅವನು ಎಲ್ಲಿದ್ದರೂ ಸ್ವಲ್ಪ ಹಾಗೆ ಹಾಸ್ಯ ಮಾಡ್ತಿರ್ತಾನೆ. ಈಗ ನೀವು ಕೇಳಿದಾಗ ನೋಡಿ ಅವನೇನು ಬರ್ತಾನೆ ನನಗೆ. ಈ 8 ಅಂದರೆ ಅವನು ಗಂಟು ಬಿದ್ದುಬಿಡ್ತಾನೆ ನನ್ನ ಮನಸ್ಸಿಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಹಾಗೆ ನೀವೇನಾದರೂ ಈ 8ನೇ ತಾರೀಕು ಪ್ರೀತಿ ಬಂಧುಗಳೇ ಒಂದು ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತವಾಗಿ ಅದರಲ್ಲೂ ಕೂಡ ನೀವು ಸುಮಾರು ಸಲ ಸೋತಿದ್ರೆ ಇದು ಮಾಡ್ತಾ ಇದ್ದೇನೆ ಗುರುಗಳೇ. ಪಾಪ ಮೊನ್ನೆ ಎಲ್ಲೋ ಒಂದು ಕಡೆ ಹೋಗಿದ್ದೆ ನಾನು. ರಿಯಲ್ ಎಸ್ಟೇಟ್ ಮಾಡ್ತಾನೆ ಒಂದು ಹುಡುಗ. ಅದೇ ಸತ್ಯ ಸಾಯಿಬಾಬಾ ಕಾಡುಗೋಡಿ ಅವ್ರು ಏನು ಬಂದು ಹೋಗ್ತಾಯಿದ್ರು. ನಾನು ಆ ಪ್ಲೇಸ್ಗೆ ಹೋಗಿ ಮೊನ್ನೆ ಗುರುಪೌರ್ಣಿಮೆ ಪ್ರವಚನ ಮಾಡೋದಿತ್ತು. ಬಹುಶಃ ಬೇರೆ ಎಲ್ಲಾದರೂ ಸಾಧ್ಯತೆ ನೋಡಿ ಅವೆಲ್ಲ ಮಾಡಿ ತೋರಿಸ್ಬಿಡ್ತಾರೆ. ಬಟ್ ನಾನು ಅವು ನಿಮಗೆ ತೋರಿಸ್ಲಿಕ್ಕೆ ಬರಲ್ಲ. ನಾನು ಹೇಳಿದ್ದೀನಿ ಅಷ್ಟೇ. ಬಟ್ ನಾನು ಮಾಡೋ ಅಷ್ಟು ಕಾರ್ಯಕ್ರಮ ತೋರಿಸ್ತಾ ಬಂದರೆ ದಿನವಿಡೀ ತೋರಿಸ್ತಾನೆ ಬರಬೇಕಾಗತ್ತೆ. ಬಹುಶಃ ಅಂತಹ ಕಾರ್ಯಕ್ರಮಗಳೆಲ್ಲ ನಡೀತಿರ್ತವೆ ಹೊರಗಡೆ. ವಿತ್ ಇನ್ವಿಟೇಷನ್ ಇರುವಂಥ ಕಾರ್ಯಕ್ರಮಗಳೆಲ್ಲ ಕೂಡ ಒಬ್ಬ ಭಕ್ತರು ಬಂದೋಗಿರ್ತಕ್ಕಂಥ ಭಕ್ತರು 2 or 3 ಟೈಮ್ಸ್ ಬಂದೋಗಿರೋಂಥ ಭಕ್ತ ಆತ. ನೆನಪಂತ ಜಯರಾಮ ರೆಡ್ಡಿ ಅಂತ. ಆ ಭಾಗದ ವ್ಯಕ್ತಿ ಆತ ರಿಯಲ್ ಎಸ್ಟೇಟ್ ಮಾಡ್ತಾನೆ. ಒಂದು 2-3 ಸಲ ಪಾಪ ಪ್ರಯತ್ನ ಪಟ್ಟಿದ್ದಾನೆ ರಿಯಲ್ ಎಸ್ಟೇಟಲ್ಲಿ. ಅಷ್ಟೊಂದು ಏನು ಪಾಪ ಇಲ್ಲ. ಕೆಲವೊಬ್ಬರಿಗೆ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ನಿಧಾನವಾಗುತ್ತೆ.
ಇದು ಸಾಮಾನ್ಯ ಸಹಜ ಕೂಡ, ಅದು ನಿಮಗೂ ಗೊತ್ತಿರುತ್ತೆ. ಆವಾಗ ನಾವು ನಮ್ಮ ಕರ್ಮ ಸರಿ ಇಲ್ಲ ಅಥವಾ ನಮ್ಮ ಟೈಮ್ ಸರಿ ಇಲ್ಲ ಹೀಗೆಲ್ಲ ಮಾತಾಡ್ಕೊಳ್ತೀವಿ. ಅಂತಹ ಪರಿಸ್ಥಿತಿಯಲ್ಲಿ ಸೋತಿದ್ದರೆ ಚೆನ್ನಾಗಿ ನೆನಪಿಟ್ಕೊಂಡು ಕೇಳಿಸ್ಕೊಳ್ಳಿ ನನ್ನ ಬಂಧುಗಳೇ. ಈ ದಿನ ನೀವೇನಾದರೂ ಮಾಡ್ತೀನಿ ಅಂದರೆ 8ನೇ ತಾರೀಕು, ಅದರಲ್ಲೂ ಕೂಡ ಪ್ರಾತಃ ಕಾಲದ 8 ಗಂಟೆ ಅಥವಾ ರಾತ್ರಿ ಸಂದರ್ಭದ 8 ಗಂಟೆ, ಈ ಎರಡೇ ಟೈಮಲ್ಲಿ ನೀವು ಮಾಡ್ತೀನಿ ಅಂತಂದರೆ ಖುಷಿಯನ್ನು ವ್ಯಕ್ತಪಡಿಸ್ತೀನಿ ಅಂತಂದರೆ ಬಹುಶಃ ನನಗೆ ಅದೇ ಗುರುಗಳಂತ ಹೇಳಬಾರ್ದು. ಒಟ್ಟಾರೆ ಆ ಟೈಮನ್ನು ಎರಡೂ ಕೂಡ ನೀವು ಒಂದಷ್ಟು ಸಮಯ, ಒಂದು 5 ನಿಮಿಷ 10 ನಿಮಿಷ ಆದರೂ 8 ನಿಮಿಷದಿಂದ 8 ಗಂಟೆಯಿಂದ 8 ನಿಮಿಷದ ಒಳಗಡೆ ಮಾಡಿಕೊಂಡ್ರು 10-20 ನಿಮಿಷ ಮಾಡ್ತೀನಿ ಅಂದರೆ ಅಭ್ಯಂತರವಿಲ್ಲ. ನೀವು ಮಾಡಲೇಬೇಕಾಗಿದೆ ಏನಂತಂದರೆ ಒಂದು ಸ್ವಲ್ಪ ನಿಮಗೆ ಇಲ್ಲಿ ಕಾರಿಕೆ ಇರುತ್ತೆ, ಮುದ್ರೆಯನ್ನು ನಿಮಗೆ ತೋರಿಸ್ತೀನಿ ಬರ್ತೀವಿ. ಓಂ ನೋಡಿ ಇದನ್ನು, ಯಾಕೆಂದರೆ ನಿಮ್ಮ ಕನಸಿದೆಯಲ್ಲ ಆ ಕನಸಿಗೆ ಕೀ ಇದೆ, ನಿಮ್ಮ ಸಂಕಲ್ಪ ಇದೆಯಲ್ಲ ಅದಕ್ಕೆ ಸ್ಟೆಪ್ ಇದು. ಆ ಸ್ಟೆಪ್ಸ್ ನೀವು ಹತ್ತಲೇಬೇಕು. ಗೆಲುವಿನ ಸೀಟ್ ಮೇಲೆ ಕೂತ್ಕೋಬೇಕು ಅಂದರೆ ಆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗತ್ತೆ. ಇದು ನಾನು ಹೇಳುವಂಥದ್ದು. ಓಂ ಅಂಗುಷ್ಟಾಭ್ಯಾಂ ನಮಃ, ಓಂ ತರ್ಜನೀಭ್ಯಾಂ ನಮಃ, ಓಂ ಮಧ್ಯಮಾಭ್ಯಾಂ ನಮಃ, ಓಂ ಕನಿಷ್ಠಿಕಾಭ್ಯಾಂ ನಮಃ, ಓಂ ಅನಾಮಿಕಾಭ್ಯಾಂ ನಮಃ, ಓಂ ಕರತಲಕರಪೃಷ್ಠಾಭ್ಯಾಂ ನಮಃ, ಓಂ ಕರತಲಕರಪೃಷ್ಠಾಭ್ಯಾಂ ನಮಃ. ಹೀಗೆ ಇದು ಇಂಪಾರ್ಟೆಂಟ್ ಇತ್ತು ನಿಮಗೆ. ಇಷ್ಟು ಕೂಡ ಅಂದರೆ ಕರ್ಮಗಳನ್ನು ಬಹುಶಃ ನಾನು ತೊಳೆದಾಕ್ತೇನಂತೆ. ಅಂದರೆ ಇದು ಬೇರೆ ಬೇರೆ ರೀತಿಯೆಲ್ಲ ಬರುತ್ತೆ, ಅದಕ್ಕೆ ಒಂದು ಬೀಜಾಕ್ಷರ ಕೂಡ ಬರುತ್ತೆ. ಇಲ್ಲಿ ಬೀಜಾಕ್ಷರ ಇಲ್ಲದೆ, ಯಾವುದೇ ದೇವರದ ಮಂತ್ರ ಇಲ್ಲದೆ ನೀವು ಆ ಮುದ್ರೆಗಳನ್ನು ಮಾಡ್ತಾ 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 2 ನೋಟ್ ತೆಗೆದುಕೊಳ್ಳಿ ಪ್ರೀತಿಯ ಬಂಧುಗಳು. 2 ನೋಟ್ ಯಾವುದಾದ್ರೂ ಆಗಿರಲಿ, ಅದು 100 ರೂಗಳದಾಗಿರಲಿ ಅಥವಾ 500 ರೂಗಳದಾಗಿರಲಿ ತೆಗೆದುಕೊಳ್ಳುವಂಥದ್ದು. ಒಂದು ನೋಟನ್ನು ಈ ಕೈಯಲ್ಲಿ ಹಿಡ್ಕೊಳ್ಳಿ, ಇನ್ನೊಂದು ನೋಟನ್ನು ಈ ಕೈಯಲ್ಲಿ ಹಿಡ್ಕೊಂಡು ನೋಡಿ, ಈ ಬೆರಳು ಪಕ್ಕದಲ್ಲಿ ಹೀಗೆ ಹಿಡ್ಕೊಂಡು ಈಗ ನಾನು ಮಾಡಿದೆಲ್ಲ ಆ ಮುದ್ರೆ ಮಾಡುವಾಗ ಒಂದು ನೋಟ್ ಉದ್ದ ಇಲ್ಲಿ ಇಟ್ಕೊಳ್ಳಿ, ಅದು ಮಡಚ್ಕೊಳ್ಳುತ್ತೆ ಸ್ವಲ್ಪ ಪರವಾಗಿಲ್ಲ. ಇನ್ನೊಂದು ನೋಟ್ ಇಲ್ಲಿ ಇಟ್ಕೊಂಡು ಮಡಚ್ಕೊಳ್ಳುತ್ತೆ. ಹೀಗೆ ಮಾಡಿ. ಹೀಗೆ ಮಾಡಬೇಕಾದ್ರೆ ಮನಸ್ಸಲ್ಲಿ, ಈಗ ನಿಮ್ಮ ಮನಸ್ಸಲ್ಲಿ ನೀವು ಮಾಡ್ತಾ ಇದ್ರಲ್ಲಿ ಯಾವುದೋ ಕೆಲಸ, ಆ ಕೆಲಸ ಇರಬೇಕು. ಪದೇ ಪದೇ ಹೇಳ್ಕೋಬೇಕು. ಆವಾಗ ನೀವು ಬಹಳ ಪ್ರಮುಖವಾಗಿ ಹೇಳ್ಕೊಳ್ಳುವಂಥದ್ದು ಏನು ಅಂತಂದರೆ, ನೀವೊಂದು ಈ ವಿಶ್ವಶಕ್ತಿ ನಿಮ್ಮನ್ನು ಗಮನಿಸ್ತಿದೆ ಅಂತಂದರೆ, ನಿಮ್ಮ ನೋವು ಮುಟ್ಟಬೇಕು ಅಂತಂದರೆ ಯಾರಿಗಾದರೂ ದೂರವಾಣಿ ಕರೆ ಮಾಡಿ ನಿಮ್ಮ ಸನ್ಮಿತ್ರರಿಗೆ ಮಾತಾಡಿದ್ರೆ ಅವನ ಆ ಕಡೆಯಿಂದ ಸ್ಪಂದಿಸ್ತಾನಲ್ಲ, ಹಾಗೆ ಈ ಒಂದು ಯೂನಿವರ್ಸ್ ನಿಮಗೆ ಕನೆಕ್ಟ್ ಆಗಿ ಒಂದು ಅಗೋಚರವಾಗಿರತಕ್ಕಂಥ ದಿಶಕ್ತಿಯನ್ನು ಕರುಣಿಸಿಕೊಡ್ಬೇಕು ಅಂತಂದರೆ ಇದನ್ನು ಒಂದು 4-5 ಸಲ ಮಾಡ್ತೀರಿ. ಮಾಡಿದ್ದ ಮೇಲೆ ಒಂದು ಬಾಕ್ಸ್ ಇಟ್ಕೊಳ್ಳಿ. ಬಾಕ್ಸ್ ಅಂತಂದರೆ ಯಾವುದಾದ್ರೂ ಅದು ರಟ್ಟಿನದ್ದಾಗಿರಬಹುದು ಅಥವಾ ತಾಮ್ರದ್ದಾಗಿರ್ಬೋದು, ಯಾವುದಾದ್ರೂ ಒಂದು ಬಾಕ್ಸ್ ಒಳಗಡೆ ನೀವು ವೈಟ್ ಸೀಟ್ ಹಾಕಿಬಿಟ್ಟು ಅದರಲ್ಲಿ ಮಾತ್ರ ಆ 8 ಸಂಖ್ಯೆ ಇದೆಯಲ್ಲ, ಆ 8 ಸಂಖ್ಯೆಯನ್ನು 88 ಸಲ ಬರೆಯೋದು. 88 ಟೈಮ್ಸ್ ಬರೆಯುವಂಥದ್ದು. ಒಟ್ಟಾರೆ 8 ಅನ್ನೋದು 88 ಬಾರಿ ಬರೆದು ಬಿಟ್ಟು ಅದನ್ನು ಕೆಳಗಡೆ ಇಟ್ಟು ಈ 2 ನೋಟನ್ನು ಅದರ ಒಳಗಡೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿಯಪ್ಪ. ಯಾರನ್ನು ಕುರಿತು ಪ್ರಾರ್ಥನೆ ಮಾಡ್ತೀರ ಅಂತಂದರೆ ಈ ಸಂಖ್ಯೆಯ ಮಹಾನುಭಾವನನ್ನೇ ಕುರಿತು ಪ್ರಾರ್ಥನೆ ಮಾಡಿ. ನಾನು ಅದಕ್ಕೆ ಆ ಒಂದು ಸಂಖ್ಯೆಗೆ ಸಂಬಂಧಪಟ್ಟ ಅಧಿಪತಿನ ಯಾರು ಅಂತ ಕೇಳಿದ್ದು ಶನೈಶ್ಚರ. ಅಂತಹ ಶನೈಶ್ಚರನ ಕುರಿತು ನೀವು ಅದರ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಕೊಂಡು ನೀವು ಮಿನಿಮಮ್ 8 ನಿಮಿಷಗಳ ಕಾಲ, ಇದು ನಿಮಗೆ ಅಪ್ಲೈ ಆಗುವಂಥದ್ದು. 8 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ನಿಮ್ಮ ವ್ಯವಹಾರ ನಡಿಬೇಕು. ನೀವು ಹತ್ಕೊಂಡು ಮಾತಾಡ್ತಿರೋ ಅಥವಾ ಖುಷಿಯಿಂದ ಮಾತಾಡ್ತಿರೋ, ಸಂತೋಷವಾಗಿ ಮಾತಾಡ್ತಿರೋ, ಅಸನ್ಮುಖಿಯಿಂದ ಮಾತಾಡ್ತಿರೋ, 8 ನಿಮಿಷಗಳ ಕಾಲ ನೀವು ಮಾತಾಡಬೇಕು. ದಿಕ್ಕು ಪಶ್ಚಿಮ ದಿಕ್ಕಿಗೆ ತಿರುಗಿರ್ಬೇಕು. ನೀವು ಪೂರ್ವ ದಿಕ್ಕು ಅಲ್ಲ, ಉತ್ತರ ಅಲ್ಲ, ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನೀವು ಈಗ ಮಾಡುವಂಥದ್ದು. ನೀವು ಬರೆಯೋದು ಇದೆಲ್ಲ ಮಾಡೋದಿದೆಯಲ್ಲ, ಪೂರ್ವಕ್ಕೆ ತಿರುಗಿ ಮಾಡಿ. ಇದೊಂದು ಬೇರೆ ಸವ್ಯ ಅಪಸವ್ಯದ ರೀತಿಯಲ್ಲಿ ಬರುತ್ತೆ. ಬಹಳ ದುಃಖದಲ್ಲಿದ್ದವ್ರಿಗೆ ಮಾತ್ರ ಇದು. ಈ ಪೂರ್ವ ದಿಕ್ಕಿಗೆ ಇಷ್ಟೆಲ್ಲ ಮಾಡಿದ್ರಿ, ಮತ್ತೆ ನೀವು ಒಂದು ಬಾಕ್ಸ್ ಮೇಲೆ ಇಟ್ಟು ಅಥವಾ ಬಾಕ್ಸ್ ಎಲ್ಲ ಗುರುಗಳನ್ನ ಒಂದು ಬಟ್ಟೆ ಮೇಲೆ ಹಾಕಿ ಅದರ ಮೇಲೆ ಆ ಪೇಪರ್ ಇಟ್ಟು ಆ 2 ನೋಟನ್ನು ಇಟ್ಟುಬಿಟ್ಟು ಪಶ್ಚಿಮಕ್ಕೆ ತಿರುಗುವಾಗ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಯಾಕಂದರೆ ನೀವು ದೊಡ್ಡ ಮಂತ್ರ ಬೇಕು ನೀವು ನೋಡ್ಕೊಂಡು ಹೇಳ್ತೀರಿ, ನೋಡ್ಕೊಂಡು ಹೇಳ್ಬಾರ್ದು ಅಂದ್ರೆ ಚಿಕ್ಕದ್ದೇ ಓಂ ಶಂ ಶನೈಶ್ಚರಾಯ ನಮಃ ನಮ್ಮ ಮಂತ್ರವನ್ನು ಹೇಳಿಕೊಳ್ಳುತ್ತಾ 8 ನಿಮಿಷ ಆಗಲಿಲ್ಲ ಗುರುಗಳೇ, 9:15 ನಿಮಿಷ ಆಯಿತು, 10:45 ನಿಮಿಷ ಆಯಿತು ಅಂದರೆ ಏನು ಅಭ್ಯಂತರ ಇಲ್ಲ. 20 ನಿಮಿಷ ಹೇಳಿದ್ರು ತೊಂದರೆ ಇಲ್ಲ. ಆದರೆ ಧಾವಂತ ತಲೆನೋವೇನು ಗೊತ್ತಾ, ಬೇಗ ಮುಗಿಸ್ಬೇಕು ಅಂತ ಅದು ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ 8 ನಿಮಿಷ ಮೇಲ್ಪಟ್ಟು ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ.
ನಿಮ್ಮ ಕನಸುಗಳು ಅಷ್ಟಿದ್ದಾವೆ ಅಂತ. ಮಕ್ಕಳ ಬಗ್ಗೆ ಆಗಿರಲಿ, ಅಥವಾ ನಿಮ್ಮ ಒಂದು ಜಮೀನು, ಅಥವಾ ಅದಕ್ಕೆ ಸಂಬಂಧಪಟ್ಟ ಕೋರ್ಟು ಕಚೇರಿ, ಇನ್ಯಾವುದೋ ಒಂದು ಸಾಲ, ಮತ್ತೊಂದು ಯಾವುದೋ ನೋವು, ಇಷ್ಟೆಲ್ಲ ಹೇಳ್ಕೊಂಡಿದ್ದೀರಿ. ಇಷ್ಟೆಲ್ಲ ಹೇಳ್ಕೊಂಡು ಆದಮೇಲೆ ಇದನ್ನು 3 ದಿನ ಜೋಪಾನವಾಗಿ ಕಾಪಾಡ್ಕೊಳ್ತೀರಿ. 3ನೇ ದಿನ ಅಥವಾ 4ನೇ ದಿನ ತೆಗೆದುಕೊಂಡೋಗಿ ಆ ಹಣವನ್ನು ಆ ಪೇಪರ್ ಸಮೇತ ತಗೊಂಡೋಗಿ ಎಲ್ಲಿಯಾದರೂ ಶನೈಶ್ಚರನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿಬಿಡಿ. ನಿನಗೆ ಮುಟ್ಸಿದ್ದೇನಪ್ಪ ಈ ಲೆಟ್ರನ್ನ, ಈ ಕಾಗದದಲ್ಲಿ ಏನು ಬರಬೇಕೆಲ್ಲ ಬರೆದಿದ್ದೀನಿ, ಇನ್ನು ಅಡ್ರೆಸ್ಸು ನಿನಗೆ ತಲುಪಿಸ್ಬೇಕಲ್ವಾ, ಅವನು ತಲುಪಿಸ್ಲೇಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಟ್ಕೊಳ್ಳೋದಲ್ಲ. ಲೆಟ್ರಲ್ಲಿ ಎಲ್ಲ ಬರೆದ್ಮೇಲೆ ಲೆಟ್ರ್ ನಿಮ್ಮ ಮನೆ ಯಾಕೆ ಇಟ್ಕೊಳ್ತೀರಿ, ಪೋಸ್ಟ್ ಆಫೀಸ್ ಕಳಿಸ್ಕೊಡ್ತೀರಿ. ಹಾಗೆಯೇ ಇದನ್ನು ತೊಗೊಂಡೋಗಿ ಉಂಡಿಗೆ ಹಾಕಿ 8ನೇ ತಾರೀಕು ನೀವು ಇದನ್ನು ಮಾಡಿದ ಮೇಲೆ ಎಷ್ಟು ದಿನದಲ್ಲಿ ನಿಮಗೆ ಭಗವಂತ ಮತ್ತು ಉತ್ತರೇ ಪ್ರತ್ಯುತ್ತರ ಚೈವ ಮತ್ತೊಂದು ರಿಪ್ಲೈ ಕೊಡ್ತಾನಾ, ಕಾದು ನೋಡಿ ಗೊತ್ತಾಗುತ್ತೆ. ಸೊ ಈ ಒಂದು 8/8/2026 ಈ ದಿನಾಂಕವನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಆ ದಿನ ಇರುವಂಥ ಪೋರ್ಟಲ್ ಸಂಖ್ಯೆ ಬೆಳಗ್ಗೆ 8 ಗಂಟೆ ಜೊತೆಗೆ ರಾತ್ರಿ 8 ಗಂಟೆ, ನಮ್ಮ ಕನಸುಗಳನ್ನ ಹೇಗೆ ನಾವು ನನಸು ಮಾಡ್ಕೊಳ್ಬೋದು, ಜೊತೆಗೆ ಆ ಒಂದು ಮುದ್ರೆ ಥರದ್ರಲ್ಲಿ ಕೂಡ ನಮಗೆ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ರಿ. ಸೊ ಇದನ್ನು ಮಾಡೋದ್ರಿಂದ ನಮ್ಮ ಎಷ್ಟೇ ಒಂದು ಕನಸುಗಳು ನನಸಾಗ್ತಾ ಇಲ್ಲ, ಪ್ರಯತ್ನಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿದ್ದೀವಿ ಅಂದರೆ ಇಲ್ಲೂ ಕೂಡ ನಾವು ಒಂದು ಟ್ರೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಕೆಲವೇ ದಿನಗಳಿರುವಂಥದ್ದು 8ನೇ ತಾರೀಕಿಗೆ 8/8/2026 ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಮ ವಿಷಯ ಎಲ್ಲ ಕೂಡ ಫುಲ್ಫಿಲ್ ಆಗಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.